Hello friends, welcome back. I am Shomurthy from Student of Enterprise College, Davanagere. Today we are discussing about topic ಯಾವತ್ತಂದ್ರೆ 2D ಅರೆ ಬಗ್ಗೆ ನೋಡ್ತಾ ಹೋಗೋಣ. ಮತ್ತೆ ಅದರ ಮೇಲೆ ಒಂದು ಸ್ಯಾಂಪಲ್ ಎಕ್ಸಾಂಪಲ್ ಸಿಂಪಲ್ ಪ್ರೋಗ್ರಾಮ್ ನೋಡ್ತಾ ಹೋಗೋಣ. ಹಿಂದಿನ ಕ್ಲಾಸಲ್ಲಿ 1D ಅರೆ ಅಂದ್ರೆ ಸಿಂಗಲ್ ಡೈಮೆನ್ಷನ್ ಅರೆ ಬಗ್ಗೆ ನೋಡಿದ್ವಿ. ಇವತ್ತು 2 ಡೈಮೆನ್ಷನ್ ಅರೆ ಬಗ್ಗೆ ನೋಡ್ತಾ ಹೋಗೋಣ. 2D ಅರೆನ ನಾವು ಮಲ್ಟಿ ಡೈಮೆನ್ಷನಲ್ ಅರೆ ಅಂತೇಳಿ ಕರಿತಾ ಹೋಗ್ತೀವಿ. And 2D array is also called as multi-dimensional array. 2D ಅರೇನ ನಾವು ಮಲ್ಟಿ ಡೈಮೆನ್ಷನಲ್ ಅರೇ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ an array created with more than one dimensional size. ಒನ್ ಡೈಮೆನ್ಷನಲ್ ಅಂದ್ರೆ ಡೈಮೆನ್ಷನ್ ಅಂದ್ರೆ ಸೈಜ್ is called as multi-dimensional array. ಮೋರ್ ದೆನ್ ಒನ್ ಡೈಮೆನ್ಷನಲ್ ಅರೇ ಮೇಲೆ ಕ್ರಿಯೇಟ್ ಮಾಡಿದ್ರೆ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಅರೇ ಅಂತೇಳಿ ಕರಿತಾ ಹೋಗ್ತೀವಿ. Multi-dimensional array can be of 2-dimensional array or 3-dimensional or 4-dimensional. ಅಂದ್ರೆ multi-dimensional more than 1 or 1 2 3 ಅಂತಂದ್ರೆ ಅದಕ್ಕೆ ಅಂತ ಕರಿತೀವಿ ಅಂದ್ರೆ multi-dimensional array ಅಂತ ಕರಿತಾ ಹೋಗ್ತೀವಿ. Most popular and commonly used multi-dimensional array is 2-dimensional array. 2-dimensional array ನ ಮಾತ್ರ ನಾವು ಬಹಳ ಯೂಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಮೋಸ್ಟ್ ಪಾಪ್ಯುಲರ್ ಆಗಿ ಯೂಸ್ ಮಾಡೋದಂದ್ರೆ 2-dimensional array ನ. The 2D arrays are used to store data in the form of table. ಟೇಬಲ್ ರೀತಿ ಸ್ಟೋರ್ ಆಗುತ್ತೆ 2D ಅರೇಗಳು. ಯಾವ ರೀತಿ ಅಂದ್ರೆ ರೋಸ್ ಮತ್ತೆ ಕಾಲಮ್ ವೈಸ್ ಸ್ಟೋರ್ ಆಗ್ತಾ ಹೋಗುತ್ತೆ. ವಿ ಆಲ್ಸೋ ಯೂಸ್ 2D ಅರೇಸ್ ಟು ಕ್ರಿಯೇಟ್ ಮ್ಯಾಥಮೆಟಿಕಲ್ ಮ್ಯಾಟ್ರಿಸಸ್. ಅಂದ್ರೆ ಮ್ಯಾಟ್ರಿಸಿಸ್ ಮ್ಯಾಥ್ಸ್ ಅಲ್ಲಿ ಯಾವ ರೀತಿ ನಾವು ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗ್ತೇವೆ ಆ ರೀತಿ ಅರೇಂಜ್ ಅಲ್ಲಿ 2D ಅರೇಸ್ ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಡಿಕ್ಲರೇಷನ್ ಆಫ್ 2D ಅರೇ ನೋಡ್ತಾ ಹೋಗೋದಾದ್ರೆ ಸಿಂಟ್ಯಾಕ್ಸ್ ನೋಡ್ಬೋದು ಇಲ್ಲಿ ನೀವು. ಡೇಟಾ ಟೈಪ್ ಮತ್ತೆ ಅರೇ ನೇಮು ಮತ್ತೆ ರೋ ಸೈಜ್. ಸಿಂಗಲ್ ಡೈಮೆನ್ಷನಲ್ ಅರ್ಲಿ ನಾವ್ ಏನ್ ಮಾಡ್ತಿದ್ವಿ ಬರೀ ರೋ ಸೈಜ್ ಅಷ್ಟೇ ಕೊಡ್ತಿದ್ವಿ. ಯಾಕಂದ್ರೆ ಅದು ಲೀನಿಯರ್ ಆಗಿ ಅರೇಂಜ್ ಆಗ್ತಾ ಹೋಗ್ತಿತ್ತು, ಸರಿನಾ. ಇಲ್ಲಿ 2 ಡೈಮೆನ್ಷನಲ್ ಅರೇ ಅಂತಂದ್ರೆ ರೋ ವೈಸ್ ಮತ್ತೆ ಕಾಲಮ್ ವೈಸ್. ಮೇಲೆ ನಾವು ಹೇಳಿರೋ ರೀತಿ ಟೇಬಲ್ ರೀತಿ ಅಂದ್ರೆ ಟೇಬಲ್ ಯಾವ ರೀತಿ ಅಂತಂದ್ರೆ ರೋಸ್ ಮತ್ತೆ ಕಾಲಮ್ ವೈಸ್ ಯಾವ ರೀತಿ ಅರೇಂಜ್ ಆಗಿರುತ್ತೋ, ಮತ್ತೆ ಮ್ಯಾಥಮೆಟಿಕಲ್ ಮ್ಯಾಟ್ರಿಸಸ್ ಅಲ್ಲಿ ರೋಸ್ ಮತ್ತೆ ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಯಾವ ರೀತಿ ಅರೇಂಜ್ ಆಗಿರುತ್ತೋ ಆ ರೀತಿ ನಾವು 2 ಡೈಮೆನ್ಷನಲ್ ಅರೇನ ಇಲ್ಲಿ ನೋಡ್ತಾ ಹೋಗೋದು. ಇಲ್ಲಿ ಸಿಂಟ್ಯಾಕ್ಸ್ ನೋಡ್ಬೋದು. ಡಾಟಾ ಟೈಪ್ ಮತ್ತೆ ಅರೇ ನೇಮು ನೋಡ್ಕೊಡ್ತೀವಿ, ಮತ್ತೆ ರೋ ಸೈಜು ಮತ್ತೆ ಕಾಲಮ್ ಸೈಜ್ ಕೊಡ್ತಾ ಹೋಗ್ತೀವಿ. ಈ ರೀತಿ ನಾವು ಸಿಂಟ್ಯಾಕ್ಸ್ ನೋಡ್ಬೋದು 2D ಅರದು. ಮತ್ತೆ ಇದ್ರ ಮೇಲೆ ಸಿಂಪಲ್ ಎಕ್ಸಾಂಪಲ್ ಪ್ರೋಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡ್ಬೋದು. ಪ್ರೋಗ್ರಾಮ್ ಇದೆ, ಬರೆಯೋಷ್ಟೊತ್ತಿ ಲೇಟ್ ಆಗತ್ತಂತ ಮುಂಚೆನೆ ಬರ್ದಿಟ್ಕೊಂಡಿದ್ದೆ. ಇಲ್ಲಿ ನೋಡ್ಬೋದು ಡೇಟಾ ಟೈಪು ಮತ್ತೆ ಅರೇ ನೇಮು ಮತ್ತೆ ರೋ ಸೈಜ್ ಮತ್ತೆ ಕಾಲಮ್ ಸೈಜ್ ಕೊಟ್ಟಿದ್ದೀನಿ. ಇದು 2 ಡೈಮೆನ್ಷನಲ್ ಅರೇ ಡಿಕ್ಲರೇಷನ್, ಸರಿನಾ. ಮತ್ತೆ ರೋ ಮತ್ತೆ ಕಾಲಮ್ ಇದನ್ನ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ನೋಡ್ತಾ ಹೋಗ್ಬೋದು ರೋ ಮತ್ತೆ ಕಾಲಮ್ ನ ಸ್ಕ್ಯಾನ್ ಮಾಡ್ತಾ ಹೋಗ್ತಾ ಇದೀನಿ. ಮತ್ತೆ 2 ಡೈಮೆನ್ಷನಲ್ ಅರೇ ಬೇಕು ಅಂತಂದ್ರೆ ನಾವು ಫಾರ್ ಲೂಪ್ ಒಳಗೆ ಇನ್ನೊಂದು ಫಾರ್ ಲೂಪ್ ಹಾಕೊಂಡು ನಾವು ಇದನ್ನ ಮಾಡಿದ್ರೆ ಅದನ್ನ ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂತಂದ್ರೆ ಇದು ಫಸ್ಟ್ನೇ ಫಾರ್ ಲೂಪ್ ರೋ ವೈಸ್ ಅರೇಂಜ್ ಆಗ್ತಾ ಹೋಗುತ್ತೆ, ಸೆಕೆಂಡ್ನೇ ಫಾರ್ ಲೂಪ್ ಕಾಲಮ್ ವೈಸ್ ಅರೇಂಜ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂಸ್ ನಂಬರ್ಸ್, ಸರಿನಾ. ಸ್ಕ್ಯಾನ್ ಮಾಡ್ತಾ ಹೋಗ್ತೀನಿ ಈ ತರ ಸ್ಕ್ಯಾನ್ ಮಾಡಿ ಮತ್ತೆ ಅದೇ ಸ್ಕ್ಯಾನ್ ಮಾಡಿರೋ 2 ಡೈಮೆನ್ಷನಲ್ ಅರೇನ ಮತ್ತೆ ಇಲ್ಲಿ ಇನ್ನೊಂದು ಅದೇ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ಪ್ರಿಂಟ್ ಮಾಡ್ತಾ ಹೋಗ್ತಿದ್ದೀನಿ. ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದಾಗಿದೆ ಅಂತಂದು. ಇಲ್ಲಿ ನೋಡ್ಬೋದು ಎಂಟರ್ ದ ರೋ ಸೈಜ್ ಅಂಡ್ ಕಾಲಮ್ ಸೈಜ್ ಅಂತ ಕೇಳ್ತಾ ಇದ್ದೀನಿ. ನಾನು 2 ರೋಸ್ಗೆ 2 ಕೊಡ್ತೀನಿ ಮತ್ತೆ ಕಾಲಮ್ಗೂ 2 ಕೊಡ್ತೀನಿ. ಇಲ್ಲಿ ನೋಡ್ಬೋದು ಎಂಟರ್ ದ 4 ಎಲಿಮೆಂಟ್ಸ್ ಅಂತ ಕೇಳ್ತಿದ್ದೆ. ಅಂದ್ರೆ 2 × 2 4 ಎಲಿಮೆಂಟ್ಸ್ ನ ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಿದ್ದೆ. 4 ಎಲಿಮೆಂಟ್ಸ್ ನ ನಾನು ಎಂಟರ್ ಮಾಡುವಂತ ಹೇಳ್ತಾ ಇದ್ದೀನಿ. ನಾನು 1 2 3 4 ಎಲಿಮೆಂಟ್ಸ್ ನ ಎಂಟರ್ ಮಾಡಿದೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಈ ಯಾವ ರೀತಿ ಅರೇಂಜ್ ಆಗಿದೆ ಅಂತಂದ್ರೆ ನೋಡ್ಬೋದು 2 ಡೈಮೆನ್ಷನಲ್ ಅರೇ ಆಗಿ ಸ್ಟೋರ್ ಆಗಿದೆ. ಇಲ್ಲಿ ಮ್ಯಾಟ್ರಿಕ್ಸ್ ಆಗಿ ಸ್ಟೋರ್ ಆಗಿದೆ. 1 2 3 4 ನೋಡ್ಬೋದು ಇಲ್ಲಿ ಈ ರೀತಿ ಸ್ಟೋರ್ ಆಗಿದೆ. ಇದನ್ನ ನಾವು 2 ಡೈಮೆನ್ಷನಲ್ ಅರೇ ಅಂತೇಳಿ ಕರಿತೀವಿ, ಸರಿನಾ. ದಿಸ್ ಇಸ್ ಅಬೌಟ್ 2 ಡೈಮೆನ್ಷನಲ್ ಅರೇ. ಥ್ಯಾಂಕ್ ಯು ಗೈಸ್.